ಚಿಕ್ಕಮಗಳೂರು ಜಿಲ್ಲೆಗೆ ಬಂದರೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಿಂದ ದೂರ ಉಳಿದಿದ್ದಾರಾ ಬಿಎಸ್ವೈ ಅನ್ನುವಂತ ಪ್ರಶ್ನೆ ಇದೆ. ಸಿಟಿ ರವಿ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಯಡಿಯೂರಪ್ಪ. ಇದರ ಕುತೂಹಲಕ್ಕೆ ಕಾರಣವಾಗಿದೆ ಯಡಿಯೂರಪ್ಪನವರ ನಡೆ. ಇಂದು ಕಡೂರು ತರೀಕೆರೆಯಲ್ಲಿ ಯಡಿಯೂರಪ್ಪ ಅವರು ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಪರ ಪ್ರಚಾರದಿಂದ ಮಾತ್ರ ದೂರ ಉಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಸಿಟಿ ರವಿ ಕಿಚನ್ ಪಾಲಿಟಿಕ್ಸ್ ಹೇಳಿಕೆಯಿಂದ ಬಿಎಸ್ವೈಗೆ ಏನಾದ್ರೂ ಬೇಸರ ಆಗ್ಬಿಟ್ಟಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. ಬಟ್ ನಾನು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿದ್ದೆ, ಯಡಿಯೂರಪ್ಪನವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಜನರಲ್ಲಿ. ದಯವಿಟ್ಟು ಸಿಟಿ ರವಿಗೆ ಮತವನ್ನ ಹಾಕಿ. ಸಿಟಿ ರವಿ ಒಬ್ರು ಜನಪ್ರಿಯ ನಾಯಕ ಅಂತ ಹೇಳಿದ್ದಾರೆ. ಅದರಲ್ಲಿ ಮಾತನಾಡಿರುವಂತಹ ಸಂದರ್ಭದಲ್ಲಿ ಬೈಟ್ ಕೊಡಬೇಕಾದ್ರೆ ಸಿಟಿ ರವಿ ಅವರ ಪರವಾಗಿ ಅವರು ಮತವನ್ನ ಕೇಳಿದ್ದಾರೆ. ಬಟ್ ಅವ್ರ ಕ್ಷೇತ್ರಕ್ಕೆ ಹೋಗಿಲ್ಲ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗ್ತದೆ. ತಮ್ಮ ಮನೆಗೆ ಬಂದ ಅಮಿತ್ ಶಾಗೆ ಉಪಹಾರವನ್ನ ಬಡಿಸಿದ್ರು ವಿಜೇಂದ್ರ ಅವರು ಕಿಚನ್ ಪಾಲಿಟಿಕ್ಸ್ ಸಂದರ್ಭದಲ್ಲಿ. ಅಂದ್ರೆ ಸಿಟಿ ರವಿ ಮಾತನಾಡಿದ್ರು, ಕಿಚನ್ ಪಾಲಿಟಿಕ್ಸ್ ಅಲ್ಲ ಟಿಕೆಟ್ ನಿರ್ಧಾರ ಆಗೋದು, ಪಾರ್ಲಿಮೆಂಟರಿ ಬೋರ್ಡ್ ಇದೆ ಅಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ಈ ರೀತಿಯಾದಂತ ಬೆಳವಣಿಗೆಗಳಾಗಿದ್ವು. ಇನ್ನೊಂದ್ ಕಡೆ ಬೇಸರ ಇದೆಯಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಯಡಿಯೂರಪ್ಪನವರು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಕಡೂರು ತರೀಕೆರೆಯಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂತವ್ರು ಆ ಇಬ್ಬರು ಶಾಸಕರು ಇದಾರಲ್ಲ, ಕಡೂರು ಮತ್ತೆ ತರೀಕೆರೆ, ಅತ್ಯಾಪ್ತರು ಯಡಿಯೂರಪ್ಪನವರಿಗೆ. ಬಟ್ ಸಿಟಿ ರವಿ ಅವರಿಗೆ ಈ ಬಾರಿ ತುಂಬಾ ಸವಾಲಿದೆ. ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಯಡಿಯೂರಪ್ಪನವರ ಅನಿವಾರ್ಯತೆ ತುಂಬಾ ಇರುವಂತದ್ದು. ಅವ್ರು ಬರ್ದೇ ಇರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಹೇಗಿದೆ ಅಲ್ಲಿ ಕ್ಷೇತ್ರದಲ್ಲಿ ಚರ್ಚೆ ಮಾಡ್ಲಾಗ್ತಾ ಇದೆ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ಏನು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಮತ ಬೇಟೆಗೆ ಇಳಿದಿರುವಂತದ್ದು. ಅದರಲ್ಲೂ ಕೂಡ ಬೆಳ್ಳಿ ಪ್ರಕಾಶ್ ಮತ್ತು ಡಿಎಸ್ ಸುರೇಶ್ ಪರವಾಗಿ ಮತಯಾಚನೆ ಮಾಡ್ತಿರುವಂತದ್ದು. ಕಡೂರು ಮತ್ತೆ ಅಜ್ಜಂಪುರದಲ್ಲಿ ಬೃಹತ್ ಸಭೆಗಳು ಕೂಡ ಹಮ್ಮಿಕೊಂಡಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಚಿಕ್ಕಮಗಳೂರು ಏನು ಕಡೂರಿನಿಂದ ತೂಗಾಳತೆ ದೂರದಲ್ಲಿರುವಂತಹ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಡಿಯೂರಪ್ಪ ಅವರು ಬರ್ದೇ ಇರುವಂತದ್ದು ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಶಾಸಕ ಸಿಟಿ ಅವರು ಕಿಚನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಬೇಸರ ತರಿಸಿತ್ತು. ಯಾಕಂದ್ರೆ ಆ ವೇಳೆಯಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಟಿಕೆಟ್ ತೀರ್ಮಾನ ಆಗೋದು, ಯಾವುದೇ ರೀತಿಯ ಕಿಚನ್ ಪಾಲಿಟಿಕ್ಸ್ ನಮ್ಮ ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಈ ನಡುವೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಅವರನ್ನ ಮಣಿಸ್ಬೇಕು ಅಂತ ಕಾಂಗ್ರೆಸ್ ಕೂಡ ಇನ್ನಿಲ್ಲದ ಕಸರತ್ತು ನಡೆಸ್ತಿರುವಂತದ್ದು. ಇದ್ರ ಜೊತೆಗೆ ಜೆಡಿಎಸ್ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಇಲ್ಲಿ ಎಚ್ ಡಿ ತಮ್ಮಯ್ಯ ಅವರು ಲಿಂಗಾಯತ ಸಮುದಾಯದ ಮುಖಂಡರಾಗಿರುವಂತಹ ಎಚ್ ಡಿ ತಮ್ಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರಕ್ಕೆ ಕಣಕ್ಕಿಳಿಸಿರುವಂತದ್ದು. ಈಗ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕೂಡ ಸುಮಾರು 40,000 ಲಿಂಗಾಯತ ಸಮುದಾಯದ ಮತಗಳಿರುವಂತದ್ದು. ಇಲ್ಲೂ ಎಲ್ಲ ಒಂದ್ ಕಡೆ ಈ ಕ್ಷೇತ್ರಕ್ಕೆ ಲಿಂಗಾಯತ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಆಗುವಂತದ್ದು. ಪ್ರತಿ ಬಾರಿ ಕೂಡ ಯಡಿಯೂರಪ್ಪ ಅವರು ಈ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಏನು ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರು ಕೂಡ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರ್ದೇ ಇರುವಂತದ್ದು ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ನಡುವೆ ಕೂಡ ಯಡಿಯೂರಪ್ಪ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿಡಿಯೋ ಕೂಡ ವೈರಲ್ ಆಗ್ತಿರುವಂತದ್ದು. ಅಂದ್ರೆ ನಮ್ಮ ನಾಯಕರಾಗಿರುವಂತಹ ಸಿಟಿ ರವಿ ಅವರಿಗೆ ಮತ ನೀಡಬೇಕು ಅನ್ನೋ ಒಂದು ಹೇಳಿಕೆಯ ವಿಡಿಯೋ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಅಂದ್ರೆ ವಿಡಿಯೋ ಬಿಟ್ಟಿದ್ದಾರೆ, ಆದ್ರೆ ಅವರು ಕ್ಷೇತ್ರಕ್ಕೆ ಬರ್ದೇ ಇರುವಂತದ್ದು ಎಲ್ಲ ಒಂದ್ ಕಡೆ ಸಿಟಿ ರವಿ ವಿರುದ್ಧ ಏನಾದ್ರು ಮುನಿಸ್ಕೊಂಡ್ರ ಅನ್ನೋ ಒಂದು ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.